ಹಾಯ್ ಹೆಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೇನು ತೋರಿಸ್ತಾ ಇದ್ದೀನಿ ಅಂತ ಗೆಸ್ ಮಾಡ್ತಾ ಇದ್ದೀರಾ? ಇದು ಯಾವ ಗಿಡ ಅಂತ ಗೆಸ್ ಮಾಡ್ತಾ ಇದ್ದೀರಾ? ಇದು ಬದನೆಕಾಯಿ ಗಿಡ. ನಾನು ಹೀಗೆ ಅತ್ತೆ ಊರಿಗೆ ಹೋಗಿದ್ದೆ. ಹಳ್ಳಿ ಕಡೆ ಎಲ್ಲ ಮನೆ ಪಕ್ಕದಲ್ಲಿ ಈ ಥರ ಸಾಮಾನ್ಯವಾಗಿ ಬದನೆಕಾಯಿ ಗಿಡ, ಮೆಣಸಿನ್ಕಾಯಿ ಗಿಡ ಹಲವಾರು ಗಿಡ ಹಾಕ್ತಾ ಇರ್ತಾರೆ. ನಮ್ಮ ಅತ್ತೆ ಬದನೆಕಾಯಿ ಗಿಡ ಹಾಕಿತ್ತು. ಒಂದೇ ಗಿಡ ಅಲ್ಲ, ಭಾಳ ಗಿಡ ಹಾಕಿತ್ತು ಬದನೆಕಾಯಿ ಗಿಡದಲ್ಲಿ. ಅದರಲ್ಲಿ ಮಸ್ತ್ ಬದನೆಕಾಯಿ ಬಿಟ್ಟಿದ್ವು. ಅದು ಎಳೆ ಬದನೆಕಾಯಿ ತುಂಬ ಚೆನ್ನಾಗಿರ್ತವೆ. ಬದನೆಕಾಯಿ ಸಾರು ಮಾಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗೂ ಬದನೆಕಾಯಿ ಸಾರು, ಬಜ್ಜಿ ಅದು ಮಾಡೋದು ಬೇಡ, ಎಳೆ ಬದನೆಕಾಯಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡೋಷ್ಟರಲ್ಲಿ ಒಂದು ಐಡಿಯಾ ಬಂತು. ಅದು ಐಡಿಯಾ ಏನಂದರೆ, ಮುಂದೆ ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ನಾನು ನೋಡಿ ಎಲ್ಲ ಸಣ್ಣ ಸಣ್ಣಗಿರೋ ಎಳೆ ಬದನೆಕಾಯಿ ಎಲ್ಲ ಕಿತ್ಕೊಂಡೆ. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಎಳೆ ಬದನೆಕಾಯಿ ಬಜ್ಜಿ ಮಾಡಿದರೆ ಮಾತ್ರ ಒಂದು ಮುದ್ದೆ ಒಂದೂವರೆ ಮುದ್ದೆ ತಿನ್ಬೋದು, ಅಷ್ಟು ಚೆನ್ನಾಗಿರ್ತವೆ. ಇವಾಗ ನೋಡಿ ನಾನು ಎಳೆ ಬದನೆಕಾಯಿ ಎಲ್ಲ ಕಿತ್ಕೊಂಡು ಇವಾಗ ನೀರಿನಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಅದು ಏನು ರೆಸಿಪಿ ಮಾಡುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಏನಂದರೆ ಬದನೆಕಾಯಿ ಪಕೋಡ. ಅದು ಬದನೆಕಾಯಿ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದೆರಡು ವರ್ಷದ ಹಿಂದೆ ನಮ್ಮ ಅಕ್ಕ ಊರಲ್ಲಿ ಬದನೆಕಾಯಿ ಪಕೋಡ ತಿಂದಿದ್ದೆ, ಆಂಧ್ರದಲ್ಲಿ. ಅದು ನನಗೆ ತುಂಬ ಇಷ್ಟ ಆಗಿತ್ತು. ಅದು ನೆನಪು ಬಂತು ಈ ರೆಸಿಪಿ ಮಾಡೋವ ಅಂತ. ಇಲ್ಲಿ ನೋಡಿ ಎಳೆ ಬದನೆಕಾಯಿ ತಂದಿದ್ದೀನಿ, ಕಿತ್ಕೊಂಡು ವಾಶ್ ಮಾಡಿಕೊಂಡು. ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ಒಂದು ಸರಿ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಬದನೆಕಾಯಿ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ಈ ಥರ ಪೀಸ್ ಥರ ಆ ಥರ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ತಾ ಹೋಗಬೇಕು, ಕರಿತಾ ಹೋಗಬೇಕು ಎಣ್ಣೆಯಲ್ಲಿ ಮೆತ್ತಗಾಗೋವರೆಗೂ. ಈ ಥರ ಎಲ್ಲ ಸೆಂಟ್ರಿಗೆಲ್ಲ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಥರ ಕರಿತಾ ಹೋಗಬೇಕು. ಅಷ್ಟರಲ್ಲಿ ನನಗೆ ಟೀ ಅಂದರೆ ಭಾಳ ಇಷ್ಟ. ಸೈಡಿಗೆ ಟೀನೂ ಇಕ್ಕಿದ್ದೀನಿ ಕುಡಿಯೋದಕ್ಕೆ. ಅದು ಟೀ ಆಗೋವರೆಗೂ ಇಲ್ಲಿ ಬದನೆಕಾಯಿನೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಎಣ್ಣೆಯಲ್ಲಿ ಕರಿಯೋದು ಅಥವಾ ಫ್ರೈ ಮಾಡೋದು. ಫಸ್ಟು ಈ ಥರ ಕರಿಬೇಕು ಎಣ್ಣೆಯಲ್ಲಿ. ಬದನೆಕಾಯಿ ಮೆತ್ತಗಾಗಬೇಕಂದ್ರೆ ಇದಕ್ಕೆ ಮಸಾಲನೂ ಹೇಳ್ಕೊಡ್ತೀನಿ ಬನ್ನಿ ನಾನು. ಇದು ಒಂದು ಸರಿ ಟೇಸ್ಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪಕೋಡ, ಆಲೂಗಡ್ಡೆ ಪಕೋಡ, ಈರುಳ್ಳಿ ಪಕೋಡ ಬದಲು ಈ ಥರ ಎಳೆ ಬದನೆಕಾಯಲ್ಲಿ ಪಕೋಡ ಮಾಡ್ಕೊಂಡು ತಿನ್ನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಇದು ಆಂಧ್ರದಲ್ಲಿ ಜಾಸ್ತಿ ಮಾಡ್ತಾರೆ. ಆಂಧ್ರದಲ್ಲಿ ವಂಕಾಯ ಬಜ್ಜಿ ಅಂತಲೇ ಕರೆಯೋ ಫೇಮಸ್ ಬದನೆಕಾಯಿ ಬಜ್ಜಿ. ಇಲ್ಲಿ ನೋಡಿ, ಇವಾಗ ಎಣ್ಣೆಯಲ್ಲಿ ನಾನು ಡ್ರೈ ಮಾಡ್ಕೊತಾ ಇದ್ದೀನಿ, ಕರಿತಾ ಇದ್ದೀನಿ ನೋಡಿ. ಇವಾಗ ಮೆತ್ತಗಾಗಿದೆ ಬದನೆಕಾಯಿ. ಇವಾಗ ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ ನೋಡಿ. ಕ್ಲೀನಾಗಿ ಎಣ್ಣೆ ಈ ಥರ ಇದು ಮಾಡಿ ಕ್ಲೀನಾಗಿ ತೆಗೆದು ಎಣ್ಣೆ ಎಲ್ಲ ಈ ಥರ ಪ್ಲೇಟ್ನಲ್ಲಿ ತಗೊಂಡು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಮಸಾಲ ಬೇಕು. ಇವಾಗ ನಾವು ಭಾಗ ಮಾಡಿರ್ತೀವಲ್ಲ ಬದನೆಕಾಯಲ್ಲಿ ಕಟ್ ಮಾಡಿ, ಅದರೊಳಗೆ ಮಸಾಲ ತುಂಬುವುದಕ್ಕೆ ಮಸಾಲ ಬೇಕು. ಏನು ಜಾಸ್ತಿ ಮಸಾಲ ಏನು ಬೇಡ, 2-3 ಐಟಮ್ ಅಷ್ಟೇ. ಫಸ್ಟು ಒಂದೆರಡು ಈರುಳ್ಳಿ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಖಾರದ ಪುಡಿ ನಾನು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರದಲ್ಲಿ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಈ ಥರ ಸ್ಮೂತಿಯಾಗಿ ಬರಲಿ ಮಸಾಲ. ಅದು ಇವಾಗ ಮಸಾಲ ಸೈಡಿಗೆ ಇಟ್ಕೊಂಡೆ. ಇವಾಗ ಬದನೆಕಾಯಿ ಪಕೋಡ ಮಾಡೋದಕ್ಕೆ ಕಡಲೆ ಹಿಟ್ಟು ಬೇಕು. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ. ಒಂದು ಬೌಲಷ್ಟು ಕಡಲೆ ಹಿಟ್ಟು ತಗೊಂಡು ಅದರಲ್ಲಿ ಸೋಡಾ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ. ಇವಾಗ ಮೃದುವಾಗಿ ಇಟ್ಟು ಮೆಲ್ಲಕ್ಕೆ ಕಲಿಸ್ಕೊಳ್ಳಿ. ಮೃದುವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ನೋಡಿ, ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಕಲರ್ಫುಲ್ಲಿಯಾಗಿ ಬರಲಿ ಪಕೋಡ ಅಂತ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಸ್ವಲ್ಪ ಚಿಟಿಕೆ ಸೋಡಾ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾನು ಮಸಾಲೆ ತುಂಬುವುದಕ್ಕೆ ಮಸಾಲೆ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಮಸಾಲೆ ಹಾಕಿದ್ದೀನಿ. ಇಲ್ಲಿ ನೋಡಿ, ನಾನು ಈ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಜಾಸ್ತಿ ಒಂದೇ ಸಾರಿ ಹಾಕಿದರೆ ಮೀಡಿಯಮ್ ಸೈಜ್ ಬರೋದಿಲ್ಲ ಹಿಟ್ಟು, ನೀರಾಗಿಬಿಡುತ್ತೆ. ನೋಡಿ ಹಾಕ್ಕೊಳ್ಳಿ ನೀರು. ನೋಡಿ, ಈ ಥರ ನಾನು ಸ್ಮೂತಾಗಿ ಇಷ್ಟು ಚೆನ್ನಾಗಿ ಕಲಿಸಿದ್ದೀನಿ ಅಂದರೆ ಹೋಟ್ಲು ಸ್ಟೈಲು
ಡಾಬಾ ಸ್ಟೈಲ್ ಪಕೋಡ ಮಾಡ್ತಾರಲ್ಲ ಆ ಥರ ಕಲಸಿಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಬಿದ್ನಲ್ಲ ಮತ್ತು ಬದನೇಕಾಯಿ ಕರ್ದಿದ್ನಲ್ಲ ಅದರಲ್ಲಿ ಮಸಾಲೆ ತುಂಬ್ತಿದ್ದೀನಿ ನೋಡ್ಕೊಳ್ಳಿ. ಈ ಥರ ತುಂಬಬೇಕು, ಕ್ಲೀನಾಗಿ ತುಂಬಿ ನೋಡಿ. ಈ ಥರ ಬದನೇಕಾಯಿನ ಈ ಥರ ಮಾಡಿಕೊಂಡು ಮಸಾಲೆ ತುಂಬಿಟ್ಟು ಲೈನಾಗಿ ಇಡಿ. ನಾನು ಜಾಸ್ತಿ ಬದನೇಕಾಯಿ ಪಕೋಡ ಮಾಡ್ತಿಲ್ಲ, ಫಸ್ಟು ಟ್ರೈ ಮಾಡ್ತಿರೋದು ಮನೆಯಲ್ಲಿ. ಆಂಧ್ರದಲ್ಲಿ ಜಾಸ್ತಿ ಪಕೋಡ ಸಿಗ್ತವೆ ಇಂಥವು, ವಂಕಾಯ ಬಜ್ಜಿ ಅಂತ. ಆಂಧ್ರದಲ್ಲಿ ಫೇಮಸ್ ಇವು ಬದನೇಕಾಯಿ ಬಜ್ಜಿ, ಅವರು ವಂಕಾಯ ಬಜ್ಜಿ ಅಂತಲೇ ಫೇಮಸ್ ಆಗಿರೋದು. ನಾನೊಂದು ಸರಿ ಟ್ರೈ ಮಾಡಿದ್ದೆ ಆಂಧ್ರದಲ್ಲಿ, ನಮ್ಮ ಅಕ್ಕ ಊರಲ್ಲಿ. ನಮ್ಮದು ಆ್ಯಕ್ಚುಲಿ ನಮ್ಮ ಅಪ್ಪನೂರು ಆಂಧ್ರನೇ, ನಾವು ಕರ್ನಾಟಕದಲ್ಲಿರೋದು. ಇಲ್ಲಿ ನೋಡಿ, ಇಷ್ಟು ಬದನೇಕಾಯಿನ ನಾನು ಮಸಾಲೆ ಹಾಕಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾವು ಹಿಟ್ಟು ಕಲಸಿಕ್ಕಿದ್ವಲ್ಲ, ಒಂದು 5 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಟಿದ್ದೆ. ಇವಾಗ ಅದರಲ್ಲಿ ಬದನೇಕಾಯಿ ಅದ್ಬಿಟ್ಟು ಮಸಾಲೆನ ಎಣ್ಣೆಯಲ್ಲಿ ಬಿಸಿಯಾದ ನಂತರ ಬಿಡ್ತಾಯಿದ್ದೀನಿ ನೋಡಿ. ಕ್ಲೀನಾಗಿ ಬಿಡಿ, ಮಸಾಲೆ ಹೊರಗೆ ಬಂದುಬಿಟ್ರೆ ಎಣ್ಣೆ ಎಲ್ಲ ಮಸಾಲೆಯಾಗಿ ತಣ್ಣಗಾಗಿಬಿಟ್ಟು ಎಣ್ಣೆ ಎಲ್ಲ ಕೆಟ್ಟುಬಿಡುತ್ತೆ. ಇಲ್ಲಿ ನೋಡಿ, ನಾನು ಹಾಕಿದ್ದೀನಿ ಎಣ್ಣೆ. ನಾವು ಬದನೇಕಾಯಿ ಫಸ್ಟು ಕರ್ದಿರ್ತೀವಲ್ಲ ಆ ಎಣ್ಣೆಯಲ್ಲೇ ಪಕೋಡ ಹಾಕಿ, ಬೇರೆ ಎಣ್ಣೆ ಬೇಡ, ಕೆಡುತ್ತೆ. ನೋಡಿ, ನಾನು 6 ಬದನೇಕಾಯಿ ಈ ಥರ ಕಡಲೆ ಹಿಟ್ಟು ಕಲಸಿದ್ನಲ್ಲ ಅದರಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ವಾಸನೆನೂ ತುಂಬ ಚೆನ್ನಾಗಿ ಬರ್ತಾಯಿದ್ದೀರಿ. ಬದನೇಕಾಯಿನೇ ಜೊತೆಗೆ ತಿನ್ನಬೇಕು, ಹಿಟ್ಟಿನ ಜೊತೆಗೆ. ಎಷ್ಟು ರುಚಿಯಾಗುತ್ತೆ ಅಂದರೆ ಅಬ್ಬಬ್ಬಾ! ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನನಗೂ ಭಾಳ ಇಷ್ಟ ಆಗಿತ್ತು, ಅದಕ್ಕಾಗಿ ನಾನು ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಈ ಥರ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ಒಂದ್ಸರಿ ತಿಳಿಸ್ಬಿಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಚಾನಲ್ಗೆ ವಿಡಿಯೋ ಹಾಕೋದ್ರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬಂದುಬಿಡುತ್ತೆ, ನಾನು ಯಾವ್ಯಾವ ವೆರೈಟೀಸ್ ಮಾಡಿರ್ತೀನಿ ಅಂತ. ನೋಡಿ ಆಗಿದೆ, ತಿನ್ನೋದೇ ಬಾಕಿ ಇರೋದು. ಬನ್ನಿ ಎಂಜಾಯ್ ಮಾಡ್ಕೊಂಡು ತಿನ್ನೋವ. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ನನ್ನ ಸೊಸೆ ತಿಂತಾಯಿದ್ದಾರೆ ಪಕೋಡೆ ನೋಡಿ. ಬಾಯ್ ಬಾಯ್.